ನಿನ್ನ ಈಶ್ವರ ಇಷ್ಟು ದೊಡ್ಡ ಆಕಾರದಲ್ಲಿ ಸೃಷ್ಟಿಸಿದಾನೆ ಅಂದ್ರೆ ನೀನು ಎಲ್ಲಾದ್ರೂ ಕಾಲಿಡ್ಬೋದು ಅಂತ ಅರ್ಥ ಅಲ್ಲ. ಯಾರು ಮಾತಾಡ್ತಿರೋದು? ನನಗಂತೂ ಯಾರೂ ಕಾಣ್ತಿಲ್ಲ. ನಿನ್ನ ಕಣ್ಣನ್ನು ಸ್ವಲ್ಪ ತೆಗೆದು ಕೆಳಗಡೆ ನೋಡು, ನಾನ್ ನಿನಗೆ ಕಾಣಿಸ್ತೀನಿ. ಒಂದು ಕಾಡಲ್ಲಿ ಇರುವೆಗಳ ಒಂದು ದೊಡ್ಡ ಗುಂಪು ವಾಸಿಸುತ್ತಿತ್ತು. ಇರುವೆಗಳ ರಾಣಿಯಾದ ಕ್ಲೇರಾ ತುಂಬಾ ದಯೆ ಉಳ್ಳ ಇರುವೆ, ಆದರೆ ಅವಳ ಸೇವಕಿಯಾದ ವೆರೋನಿಕಾಗೆ ತುಂಬಾನೇ ಅಹಂಕಾರ. ಒಂದಿನ ಕ್ಲೇರಾ ಅವಳ ಗುಂಪಿನ ಜೊತೆಗೆ ಕಾಡಿನ ಇನ್ನೊಂದು ತುದಿಗೆ ಹೋಗ್ತಿದ್ರು. ಆಗ ಅವರಿಗೆ ತೋಳಗಳು ನಡ್ಕೊಂಡ್ ಬರ್ತಿರುವ ಶಬ್ದ ಕೇಳಿಸುತ್ತೆ. ಎಲ್ಲರೂ ಬೇಗ ಇಲ್ಲಿಂದ ದೂರ ಹೋಗಿ. ಆದ್ರೆ ವೆರೋನಿಕಾ ಮಾತ್ರ ಹೋಗೋದಿಲ್ಲ. ಏನ್ ಮಾಡ್ತಿದ್ಯಾ ವೆರೋನಿಕಾ, ನೀನು ಬೇಗ ಇಲ್ಲಿಂದ ದೂರ ಹೋಗು, ಇಲ್ಲಾಂದ್ರೆ ತೋಳಗಳ ಗುಂಪು ಬಂದು ನಿನ್ನನ್ನು ತುಳ್ಕೊಂಡು ನಡ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ನೀನು ಸತ್ತೋಗ್ಬಿಡ್ತೀಯ. ನಾವು ಮಾತ್ರ ಯಾಕೆ ನಮ್ಮ ದಾರಿಯನ್ನು ಯಾವಾಗ್ಲೂ ಬದಲಾಯಿಸ್ಬೇಕು? ನಿನಗೆ ಚೆನ್ನಾಗಿ ಗೊತ್ತಿದೆ ವೆರೋನಿಕಾ, ಎಲ್ಲ ಜಂತುಗಳಿಗಿಂತ ನಾವು ತುಂಬಾ ಚಿಕ್ಕ ಜಂತುಗಳು ಅಂತ. ಇಲ್ಲ ಮಹಾರಾಣಿ, ನಾನು ಇಲ್ಲಿಂದ ಹೋಗೋದಿಲ್ಲ. ಇಲ್ಲ, ಇದು ನನ್ನ ಆದೇಶ. ನೀನ್ ಇಲ್ಲಿಂದ ದೂರ ಹೋಗ್ಲೇಬೇಕು, ಇಲ್ಲಾಂದ್ರೆ ನೀನು ಸತ್ತೋಗ್ತೀಯ.